ಯುದ್ಧೇನ ಮಹತಾ ಸಮುದ್ರಂ ಪರಿಶೋಷಯೇ. ನನ್ನ ಬಾಹುಬಲವನ್ನು ಅಸ್ತ್ರಬಲವನ್ನು ಆಶ್ರಯಿಸಿ ಸಮುದ್ರವನ್ನೇ ಒಣಗಿಸಿಬಿಡ್ತೇನೆ. ನೀರಿಲ್ಲದ ದೊಡ್ಡ ಹೊಂಡವನ್ನಾಗಿ ಸಮುದ್ರವನ್ನು ಮಾರ್ಪಡಿಸ್ತೇನೆ. ನನ್ನ ಕ್ಷಮಾಗುಣವನ್ನು ಅಸಾಮರ್ಥ್ಯ ಎಂಬುದಾಗಿ ಸಮುದ್ರ ಭಾವಿಸಿದನ. ಇಂಥವರಿಗೆ ಧಿಕ್ಕಾರವಿರಲಿ. ಧಿಕ್ ಕ್ಷಮಾಂ ಈದೃಶ್ಯೇ ಜನೆ, ಅಂದರೆ ಇಂಥವರಲ್ಲಿ ತೋರುವಂತಹ ಕ್ಷಮೆಗೆ, ಔದಾರ್ಯಕ್ಕೆ ಧಿಕ್ಕಾರವಿರಲಿ ಎಂಬುದಾಗಿ ರಾಮನ ಬಾಯಲ್ಲಿ ಬಂದುಬಿಡ್ತು. ಚಾಪಮಾನಯ ಸೌಮಿತ್ರೆ, ಲಕ್ಷ್ಮಣ ನನ್ನ ಬಿಲ್ಲನ್ನು ತಾ. ಶರಾಂಶ್ಚಾಶೀ ವಿಶೋಪಮಾನ್, ಘಟಸರ್ಪಗಳನ್ನು ಹೋಲುವಂತಹ ನನ್ನ ಬಾಣಗಳನ್ನು ತಾ. ಸಮುದ್ರಂ ಶೋಷಯಿಷ್ಯಾಮಿ, ಸಮುದ್ರವನ್ನು ಇಲ್ಲವಾಗಿಸ್ತೇನೆ. ಪದ್ಭ್ಯಾಂ ಯಾಂತು ಪ್ಲವಂಗಮಾಹ, ನಡ್ಕೊಂಡು ಹೋಗಲಿ ಕಪಿಗಳು, ನಡ್ಕೊಂಡು ಹೋಗಲಿ, ಇಳಿದು ಹತ್ತಲಿ, ಅಷ್ಟೇ ಅಂತ. ಸಮುದ್ರಕ್ಕೆ ಅಕ್ಷೋಭ್ಯ ಎಂಬುದಾಗಿ ಹೆಸರಿದೆ. ಅಂದರೆ ಎಂದೂ ಕ್ಷೋಭೆಗೊಳ್ಳೋದಿಲ್ಲ ಅಂತ ಸಮುದ್ರ ಅಂತ. ಇವತ್ತು ಕ್ಷೋಭೆಗೊಳ್ಳುತ್ತದೆ. ಅಂಥ ದಿನ ಇವತ್ತು ಬಂದಿದೆ ಅಂತ ಹೀಗೆಂಬುದಾಗಿ ಹೇಳಿ ಕೈಯಲ್ಲಿ ಕೋದಂಡವನ್ನು ಹಿಡಿದೆತ್ತಿ ಕ್ರೋಧದಿಂದ ವಿಸ್ಫುರಿಸುವ ಕಣ್ಣುಗಳುಳ್ಳವನಾಗಿ ಅಂತ. ಕಣ್ಣುಗಳು ವಿಸ್ಫುರಿಸ್ತಾ ಇದೆ ಅಂತ. ಬಭುವ ರಾಮೋ ದುರ್ದರ್ಶಃ, ಇದ್ದಕ್ಕಿದ್ದಂತೆ ರಾಮನು ಯಮರೂಪವನ್ನು ತಾಳಿದನಂತೆ. ಪ್ರಳಯ ಕಾಲದ ಅಗ್ನಿಯಂತೆ ಪ್ರಜ್ವಲಿಸಿದನಂತೆ. ಆ ಕ್ಷಣದಲ್ಲಿ ರಾಮ ಅವನನ್ನು ನೋಡಲಿಕ್ಕೆ ಭಯವಾಗ್ತಾ ಇತ್ತು. ಆ ರೂಪವನ್ನು ನೋಡಿದರೆ ತ್ರಿಪುರಾಸುರ ಸಂಹಾರಕ್ಕೆ ಹೊರಟ ರುದ್ರನ ರೂಪದಂತೆ ಇತ್ತು. ಆ ರೂಪ ರಾಮನ ನಿತ್ಯದ ಸೌಮ್ಯ ರೂಪ ಅಲ್ಲ, ಶಾಂತ ಪ್ರೀತ ವಾತ್ಸಲ್ಯದ ರೂಪ, ವತ್ಸಲ ರೂಪವಲ್ಲ ಅದು ಅಂತ. ಸಂಪೀಡ್ಯ ಚ ಧನು, ಅವನ ಮುಷ್ಟಿ, ಧನುಸ್ಸನ್ನು ಗಟ್ಟಿ ಬಿಗಿಯಾಗಿ ಹಿಡಿದಿದ್ದನಲ್ಲ, ಧನುಸ್ಸೇ ಪೀಡಿತವಾಯಿತು. ಅವನ ಕೋದಂಡ, ಅದು ಕೋದಂಡವೆನ್ನುವುದು ಬರೇ ಒಂದು ಬಿಲ್ಲಿನ ಕೋಲಲ್ಲ, ಅದು ದೇವತೆ. ಅದು ಆ ರೂಪದಲ್ಲಿರ್ತಕ್ಕಂಥ ದೇವತೆ. ಅದು ಮುಂದೆ ನಾವು ಉತ್ತರಾಖಂಡದಲ್ಲಿ ರಾಮನ ನಿರ್ಯಾಣದ ಸಮಯದಲ್ಲಿ ನೋಡ್ತೇವೆ. ಆ ದೇವತೆ, ಆ ಬಿಲ್ಲು ದೇವತಾ ರೂಪ ಅಂತೇಳಿ ರಾಮನ ಜೊತೆಯಲ್ಲಿ ಬಂತು ಅಂತ. ಹಾಗಾಗಿ ಅದಕ್ಕೆ ಪೀಡಿಯಾಗಬೇಕು, ಹಾಗೆ ಹಿಡ್ಕೊಂಡಿದ್ದಾನೆ ಧನುಸ್ಸನ್ನು ಅಂತ, ಒಂದು ಕೋಪದಲ್ಲಿ ಅಂತ. ಕಂಪಯಿತ್ವ ಶನೈಯ ಜಗತ್ತು, ಮೆಲ್ಲನೆ ಒಮ್ಮೆ ಜಗತ್ತೆಲ್ಲ ನಡುಗಿತಂತೆ. ಒಂದು ಸಣ್ಣ ಕಂಪ ಚರಾಚರ ಜಗತ್ತಿನಲ್ಲಿ. ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡುವುದಕ್ಕೆ ಎಲ್ಲರಂತೆ ಕಂಡರೂ ಕೂಡ ಸಂದರ್ಭ ಬಂದಾಗ ಯಾರು ಏನು ಅಂತ ಗೊತ್ತಾಗ್ತದೆ ಅಂತ. ಈಗ ನೀರಿನಲ್ಲಿ ಚಂದ್ರಬಿಂಬವೂ ಬೀಳ್ತದೆ, ಅಲ್ಲಿ ಮೀನುಗಳು ಅಡ್ಡಾಡ್ತಾ ಇರ್ತವೆ. ಆ ಮೀನುಗಳು ಚಂದ್ರಬಿಂಬ ನೋಡಿ ನಮ್ಮಂಥದ್ದು ಇದೊಂದು ಮೀನು ತಿಳ್ಕೊಳ್ತೇವೆ. ಅದು ಅಲ್ಲಿಯದ್ದು, ಇಲ್ಲಿಯದ್ದಲ್ಲ. ಅದು ಇಲ್ಲಿ ಪ್ರತಿಬಿಂಬ ಬಿದ್ದಿದೆ ಅಷ್ಟೇ. ಅದು ಭಾಳ ದೊಡ್ಡದು. ಈಗ ಆ ಸಮುದ್ರಕ್ಕೆ ಏನಾದರೂ ಆದರೆ ಅಥವಾ ನೀರಿಗೆ ಏನಾದರೂ ಆದರೆ ಮೀನಿಗೆ ತೊಂದರೆ ಆಗ್ತದೆ, ಚಂದ್ರಬಿಂಬಕ್ಕೆ ಚಂದ್ರನಿಗೆ ಏನೂ ಆಗೋದಿಲ್ಲ ಅಂತ. ಹಾಗೆ ಜಗತ್ತನ್ನೇ ನಡುಗಿಸಿ, ತನ್ನ ಕ್ರೋಧದಿಂದ ಜಗತ್ತನ್ನೇ ಮೆಲ್ಲನೆ ನಡುಗಿಸಿ, ಮುಮೋಚ ವಿಶಿಖಾನ್ ಉಗ್ರಾನ್, ಉಗ್ರವಾದ ಬಾಣಗಳನ್ನು ಪ್ರಯೋಗ ಮಾಡಿದರಂತೆ. ಆ ಒಂದೊಂದು ಬಾಣವು ಕೂಡ ಸಿಡಿಲಿನಂತೆ ಇತ್ತು. ಇಂದ್ರನು ಪ್ರಯೋಗಿಸ್ತಕ್ಕಂಥ ಸಿಡಿಲಿನಂತೆ ಇದ್ದಂಥ ಬಾಣಗಳನ್ನು ಒಂದೊಂದಾಗಿ ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಗಳು ಬೆಂಕಿ ಉಗುಳ್ತಾ ಮಹಾವೇಗದಿಂದ ಬಡಗೂಡಿ ಸಾಯಕೋತ್ತಮ, ಆ ಉತ್ತಮ ಶರಗಳು ಸಮುದ್ರದ ಸಲಿಲವನ್ನು ಪ್ರವೇಶ ಮಾಡಿದವು. ಮಹಾಸರ್ಪಗಳು ಬೆದರಿದವು. ಸಮುದ್ರದ ಆಳದಲ್ಲಿ ವಾಸ ಮಾಡ್ತಕ್ಕಂಥ ಮಹಾಸರ್ಪಗಳು ಬೆದರಿದವು. ದಾನವರು ಓಡಿದರು. ಸಮುದ್ರವು ತಳಮಳಗೊಂಡಿತು. ಇದ್ದಕ್ಕಿದ್ದಂತೆ ಆ ಸಮುದ್ರದ ತೋಯ ವೇಗ, ನೀರಿನ ವೇಗ ಇದೆಯಲ್ಲ, ಭಯಂಕರವಾಗಿ ಹೆಚ್ಚಾಯಿತಂತೆ. ಅಂದರೆ ಉಲ್ಲೋಲ ಕಲ್ಲೋಲವಾಯಿತು ಸಮುದ್ರ ಅಂತ. ಉಲ್ಲೋಲ ಕಲ್ಲೋಲ, ಅಲ್ಲೋಲ ಕಲ್ಲೋಲ ಅಲ್ಲ, ಆ ಶಬ್ದ ಸರಿ ಇಲ್ಲ. ಉಲ್ಲೋಲ ಕಲ್ಲೋಲ, ಉತು ಅಂದರೆ ಮೇಲೆ ಅಂತ, ಉಲ್ಲೋಲ ಅಂದರೆ ಮೇಲ್ಮುಖವಾಗಿ ಚಂಚಲವಾಗಿದೆ ಅಲೆ ಅಂತ, ಮೇಲೆ ಎದ್ದಿದೆ ಅಲೆ ಎನ್ನುವ ಅರ್ಥದಲ್ಲಿರ್ತಕ್ಕಂಥದ್ದು. ಕಲ್ಲೋಲ ಅಂದರೆ ತರಂಗ, ಅಲೆ ಅಂತಲೇ ಇರ್ತದೆ ಕಲ್ಲೋಲ ಅಂದರೆ. ಆ ಕಲ್ಲೋಲವು ಉಲ್ಲೋಲವಾಗಿದೆ ಅಂದರೆ ಮೇಲಕ್ಕೆ ಎದ್ದಿದೆ ಅಂತ. ಮೇಲಕ್ಕೆ ಎಷ್ಟು ಮೇಲಕ್ಕೆ ಹೇಳೋದು? ಮೇರು ಮಂದರ ಪರ್ವತಗಳಷ್ಟು ಎತ್ತರಕ್ಕೆ ಹೇಳ್ತಾ ಇವೆ ಅಂತ ಅಲೆಗಳು ಅಂತ. ಪರ್ವತಾಕಾರದಲ್ಲಿ ಅಲೆಗಳು ಹೇಳ್ತಾ ಇವೆ ಸಮುದ್ರದಲ್ಲಿ. ಭಯಂಕರವಾದ ಗಾಳಿಯ ಶಬ್ದ ಉಂಟಾಯಿತು. ಚಂಡಮಾರುತದ ಸದ್ದು ಅಲ್ಲಿ ಉಂಟಾಯಿತು. ಮಹೋರ್ಮಿಮಾಲಾ ವ್ಯತತಃ, ನಾವಾಗಲೇ ಹೇಳಿದ ಹಾಗೆ ದೊಡ್ಡ 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 ಅಲೆಗಳೆದ್ದವು. ಅಲೆಗಳು ಹೇಳುವುದನ್ನು ಬಿಡಿ, ಹೊಗೆ ಎದ್ದಿತು. ಯಾಕೆಂದರೆ ಬಾಣಗಳು ಸುಡ್ತಾ ಇದ್ದಾವಲ್ಲ ಸಮುದ್ರವನ್ನು. ಹಾಗಾಗಿ ಭಾರೀ ಗಾತ್ರದಲ್ಲಿ ಸಮುದ್ರದಿಂದ ಹೊಗೆ ಎದ್ದಿತು.
ಸಮುದ್ರವು ಪೂರ್ತಿಯಾಗಿ ತಳಮಳಗೊಂಡಿದೆ. ಸಹಸಾಸೀನ್ ಮಹೋದಧಿ ಪರಿವೃತ್ತೋರ್ಮಿಹಿ. ಸಮುದ್ರದಲ್ಲಿ ಯಾವ ಯಾವ ದಿವ್ಯರು ವಾಸ ಮಾಡ್ತಾರೋ ಅವರೆಲ್ಲ ತಳಮಳಗೊಂಡಿದ್ದಾರೆ. ಅವರು ಪನ್ನಗರಿರ್ಬೋದು, ದಾನವರಿರ್ಬೋದು, ಪಾತಾಳ ತಲ ವಾಸಿಗಳು ಅವರೆಲ್ಲ ತಳಮಳಗೊಂಡಿದ್ದಾರೆ. ಉದ್ವರ್ತಿತ ಮಹಾಗ್ರಾಹ ಸಮೃದ್ಧ ಸರಳಾಶಯ. ವ್ಯಸ್ತವಾಗಿದೆ ಇಡೀ ಸಮುದ್ರವೇ. ಈ ಸಂದರ್ಭವನ್ನು ಕವಿ ವರ್ಣನೆ ಮಾಡ್ತಕ್ಕಂಥದ್ದು ಆ ಚಂದದ ಭಾಷೆಯಲ್ಲಿ. ಭಜನೆ ಪೂಜೆ ಮುಗಿಯಿತಿನ್ನು ಮಂಗಳಾರತಿ, ಕ್ಷೋಭೆಗೊಳಿಸಿ ಎಸೆವೆ ನಿವನ ಧನುಮತಾರೋ ಎಂಬ ರಾಮನ ಆ ಒಂದು ವೀರಾವೇಶವನ್ನು ನಾವೀಗ ಸಂಗೀತದ ಮೂಲಕ ಆಸ್ವಾದನೆ ಮಾಡ್ತೇವೆ. ಭಜನೆ ಪೂಜೆ ಮುಗಿಯಿತಿನ್ನು ಮಂಗಳಾರತಿ, ಶೋಭೆಗೊಳಿಸಿ ಎಸೆವೆ ನಿವನ, ಶೋಭೆಗೊಳಿಸಿ ಎಸೆವೆ ನಿವನ ಧನುವತಾರೋ ಮಾರುತಿ. ಭಜನೆ ಪೂಜೆ ಮುಗಿಯಿತಿನ್ನು ಮಂಗಳಾರತಿ, ಶೋಭೆಗೊಳಿಸಿ ಎಸೆವೆ ನಿವನ ಧನುವತಾರೋ ಮಾರುತಿ. ಧನುವತಾರೋ ಮಾರುತಿ, ಧನುವತಾರೋ ಮಾರುತಿ. ನೀರಿಲ್ಲದೆ ಬಾಯಾರಲಿ ವರುಣನು, ಹನಿ 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 ನೀರಿಲ್ಲದೆ ಬಾಯಾರಲಿ ವರುಣನು. ಉಪಕಾರದ ಸ್ಮರಣೆ ಇರದ ಕೂಳ ನಿಷ್ಕರುಣನು, ಹನಿ 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 ನೀರಿಲ್ಲದೆ ಬಾಯಾರಲಿ ವರುಣನು. ಉಪಕಾರದ ಸ್ಮರಣೆ ಇರದ ಕೂಳ ನಿಷ್ಕರುಣನು. ಧೂಳೇಳಲಿ ಶರದಿ ಸೀಳಿ ಶೋಭೆಗೊಳಲಿ ಸಾಗರ, ಶರದಿ ಸೀಳಿ ಶೋಭೆಗೊಳಲಿ ಸಾಗರ. ಅಬ್ಧಿಯನ್ನು ನುಂಗಲೆನ್ನ ಬಾಣವೆಂಬ ನಾಗರ. ಧೂಳೇಳಲಿ ಶರದಿ ಸೀಳಿ ಶೋಭೆಗೊಳಲಿ ಸಾಗರ. ಅಬ್ಧಿಯನ್ನು ನುಂಗಲೆನ್ನ ಬಾಣವೆಂಬ ನಾಗರ. ಭಜನೆ ಪೂಜೆ ಮುಗಿಯಿತಿನ್ನು ಮಂಗಳಾರತಿ, ಶೋಭೆಗೊಳಿಸಿ ಎಸೆವೆ ನಿವನ ಧನುವತಾರೋ ಮಾರುತಿ. ಧನುವತಾರೋ ಮಾರುತಿ, ಧನುವತಾರೋ ಮಾರುತಿ. ಉಕ್ಕುತ್ತಿರುವ ಕಡಲಿನೊಡಲು ಬಗೆಯಲೇ, ಅಕ್ಷೋಭ್ಯನ ಅಹಂಕಾರ ಅರೆದು ತಿಕ್ಕಿ ಒರೆಯಲೇ. ಸೊಕ್ಕಿನಿಂದ ಉಕ್ಕುತ್ತಿರುವ ಕಡಲಿನೊಡಲು ಬಗೆಯಲೇ, ಅಕ್ಷೋಭ್ಯನ ಅಹಂಕಾರ ಅರೆದು ತಿಕ್ಕಿ ಒರೆಯಲೇ. ತಾನು ಗೈದ ತಪ್ಪಿಗಂದಿ ತಳಮಳಿಸುತ್ತ ಬೇಯಲಿ, ತಾನು ಗೈದ ತಪ್ಪಿಗಂದಿ ತಳಮಳಿಸುತ್ತ ಬೇಯಲಿ. ಅಲೆಗಳೆತ್ತು ಜಲದಿ ದಿಕ್ಕು ತಪ್ಪಿ ದಡವ ಮೀರಲಿ, ತಾನು ಗೈದ ತಪ್ಪಿಗಂದಿ ತಳಮಳಿಸುತ್ತ ಬೇಯಲಿ. ಅಲೆಗಳೆತ್ತು ಜಲದಿ ದಿಕ್ಕು ತಪ್ಪಿ ದಡವ ಮೀರಲಿ. ಭಜನೆ ಪೂಜೆ ಮುಗಿಯಿತಿನ್ನು ಮಂಗಳಾರತಿ, ಶೋಭೆಗೊಳಿಸಿ ಎಸೆವೆ ನಿವನ ಧನುವತಾರೋ ಮಾರುತಿ. ಭಜನೆ ಪೂಜೆ ಮುಗಿಯಿತಿನ್ನು ಮಂಗಳಾರತಿ, ಶೋಭೆಗೊಳಿಸಿ ಎಸೆವೆ ನಿವನ ಧನುವತಾರೋ ಮಾರುತಿ.
ಧೂಳೇಳಲಿ ಶರಧಿ, ಧೂಳೇಳಲಿ ಶರಧಿ ಸೀಳಿ ಕ್ಷೋಭೆಗೊಳ್ಳಲಿ ಸಾಗರ, ಅಬ್ದಿಯನ್ನು ನುಂಗಲೆನ್ನ ಬಾಣವೆಂಬ ನಾಗರ. ಹೀಗೆ ಉಗ್ರ ವೇಗದಲ್ಲಿ ಮೇಲೆದ್ದ ಧನಸ್ಸನ್ನು ಪ್ರಚಂಡ ವೇಗದಿಂದ ಸೆಳ್ತಾ ಇರ್ತಕ್ಕಂಥ ರಾಮ, ಅಪ್ರಮೇಯಂ, ಕಲ್ಪನೆಗೆ ಮೀರಿರ್ತಕ್ಕಂಥ ರೂಪ ಅದು. ನೋಡಿ, ರಾಮನು ಮನುಷ್ಯನೋ ದೇವರು ಅಂದರೆ ಸಾಮಾನ್ಯವಾಗಿ ಬೇರೆಲ್ಲ ಸಂದರ್ಭಗಳಲ್ಲಿ ಮನುಷ್ಯನಂತೆ ಕಾಣ್ತಾನೆ, ಒಳ್ಳೆಯ ಮನುಷ್ಯನಂತೆ, ಅತ್ಯಂತ ಒಳ್ಳೆಯ ಮನುಷ್ಯನಂತೆ ಕಾಣ್ತಾನೆ. ಆದರೆ ಇಂಥ ಸಂದರ್ಭ ಬಂದಾಗ ದೈವತ್ವ ಪ್ರಕಟ ಸಾಮಾನ್ಯನಿಗೆ ಸಾಧ್ಯವಾಯಿತು. ಬಾಣಗಳ ಮೂಲಕ ಸಮುದ್ರವನ್ನು ಇಲ್ಲವಾಗಿಸುವಂಥದ್ದು ಸಾಮಾನ್ಯ ಮನುಷ್ಯನ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು, ಊಹೆಗೂ ಮೀರಿರ್ತಕ್ಕಂಥದ್ದು, ದೈವತ್ವ ಪ್ರಕಟ ಅಲ್ಲಿ. ಹೀಗೆ ಲಕ್ಷ್ಮಣನಿಗೆ ಗೊತ್ತು ಪರಿಣಾಮ ಏನಾಗ್ಬೋದು ಅಂತ. ರಾಮನ ಆ ಕೋಪದ ತುಟ್ಟ ತುದಿ ಎಲ್ಲಿರ್ಬೋದು ಎನ್ನುವ ಕಲ್ಪನೆ ಲಕ್ಷ್ಮಣನಿಗಿದೆ. ಎಲ್ಲಿಂದಲೂ ಓಡೋಡಿ ಬಂದನಂತೆ ಲಕ್ಷ್ಮಣ. ಬಂದು ಧನಸ್ಸನ್ನು ಹಿಡ್ಕೊಂಡಿದ್ದಾನೆ, ರಾಮನ ಧನಸ್ಸನ್ನು. ಅಣ್ಣ ಅಣ್ಣ ಬೇಡ 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 ಅಂತ. ಸೌಮಿತ್ರ ಉತ್ಪತ್ತಿಯ ಸಮುಚ್ಛ್ವಸಂತಂ, ರಾಮ ಆ ವೇಗದ ಉಸಿರು ಮೇಲೆ ಕೆಳಗೆ ಮೇಲೆ ಕೆಳಗೆ ವೇಗದ ಉಸಿರು ಹಿಂದೆ ಮುಂದೆ ಹೋಗ್ತಾ ಇದೆ. ಅಂತಹ ರಾಮನ ಧನಸ್ಸನ್ನು ಬಂದು ಹಿಡ್ಕೊಂಡಂತೆ. ಅಣ್ಣ ಬೇಡ ಬೇಡ ಬೇಡ, ಪ್ರಪಂಚದ ಮೇಲೆ ಕೋಪ ಬೇಡ ನಿನಗೆ, ಪ್ರಕೃತಿಯ ಮೇಲೆ ಕೋಪ ಬೇಡ ಅಣ್ಣ ಎಂಬುದಾಗಿ ಲಕ್ಷ್ಮಣ ಬಂದು ಯಾಚನೆ ಮಾಡ್ತಾ ಇದ್ದಾನೆ. ಅಣ್ಣ, ಇದರ ಹೊರತಾಗಿ ನಮ್ಮ ಕಾರ್ಯ ಆಗ್ತದೆ, ನಿನ್ನ ಈ ಕೋಪದ ಹೊರತಾಗಿ ಕೂಡ ನಮ್ಮ ಕಾರ್ಯ ಆಗ್ತದೆ. ನಿನ್ನಂಥವನ್ನೇ ಕೋಪ ಮಾಡಿದರೆ ಹೇಗೆ, ಎಲ್ಲೋ ಹೋಗಬೇಕು ಜಗತ್ತು, ನೀನೇ ಕೋಪ ಮಾಡಿದರೆ ಎಂಬುದಾಗಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಲಕ್ಷ್ಮಣ. ಏನು ಗೊತ್ತಾ, ಒಂದೊಂದು ಸಾರಿ ಈ ರಾಮ ಲಕ್ಷ್ಮಣರ ಪಾತ್ರಗಳು ಆಗೊಮ್ಮೆ ಯುಗೊಮ್ಮೆ ಬದಲಾಗೋದು ಉಂಟು ಅಂತ. ಸಾಮಾನ್ಯವಾಗಿ ಲಕ್ಷ್ಮಣ ಅಂದರೆ ಕೋಪ, ರಾಮ ಸಮಾಧಾನ ಮಾಡೋದು, ತಡಿ ತಮ್ಮ ಯಾಕೆ ಸಿಟ್ಟು ಮಾಡೋದು ಅಂತ ರಾಮ ಸಮಾಧಾನ ಮಾಡೋದು ಮಾಮೂಲಿ ರೋಡಿ ಅಂತ. ಆದರೆ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ. ರಾಮ ಕೋಪಾವೇಶದಲ್ಲಿದ್ದಾನೆ, ಲಕ್ಷ್ಮಣ ಅಣ್ಣ ಬೇಡ 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 ಅಂತ ಸಮಾಧಾನ ಮಾಡ್ತಾ ಇದ್ದಾನೆ. ಇಂಥದ್ದೊಂದು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ. ಈ ಲಕ್ಷ್ಮಣನೆಂಬ ಪಾತ್ರವಿರುವುದೇ ಸಮಯದಲ್ಲಿ ರಾಮನನ್ನು ಎಚ್ಚರಿಸುವ ಸಲುವಾಗಿ. ಇಡೀ ರಾಮಾಯಣದಲ್ಲಿ ಮಧ್ಯೆ ಮಧ್ಯೆ ಕಾಣ್ತೇವೆ. ಎಲ್ಲಿಯಾದರೂ ರಾಮನಿಗೆ ಅವನ ದೈವತ್ವವನ್ನು ನೆನಪಿಸ್ತಕ್ಕಂಥ ಸಂದರ್ಭ ಇದ್ದರೆ, ಅಥವಾ ಯಾವುದಾದ್ರು ಒಂದು ಸಂಗತಿಯನ್ನು ನೆನಪಿಸ್ತಕ್ಕಂಥ ಸಂದರ್ಭ ಇದ್ದರೆ ಲಕ್ಷ್ಮಣ ಅಲ್ಲಿರ್ತಾನೆ. ಆದರೆ ಈಗ ಪರಿಸ್ಥಿತಿ ಏನಿದೆ ಅಂದರೆ, ಲಕ್ಷ್ಮಣನು ತಡೆದರೂ ರಾಮನು ಕೇಳುವಂತಿಲ್ಲ, ಅಷ್ಟು ಕೋಪದಲ್ಲಿದ್ದಾನೆ. ಸೀತೆಯನ್ನು ಪಡೆಯಲಿಕ್ಕೆ ಅಡ್ಡ ಈ ಸಮುದ್ರ ಅಂತಷ್ಟೇ ಇರುವಂಥದ್ದು ವಿಷಯ, ಬೇರೆ ಏನೂ ಇಲ್ಲ. ಹಾಗಾಗಿ ಲಕ್ಷ್ಮಣನನ್ನು ಪಕ್ಕಕ್ಕೆ ಸರಿಸಿ ರಾಮ ಮತ್ತೆ ಮುನ್ನುಗ್ಗುವಾಗ ಅಂತರಿಕ್ಷದಲ್ಲಿ ಹಾ ಕಷ್ಟಂ ಹಾ ಕಷ್ಟಂ ಎಂಬ ಶಬ್ದ ಕೇಳಿ ಬಂತಂತೆ. ಅದು ದೇವತೆಗಳದ್ದು, ಅದು ಬ್ರಹ್ಮರ್ಷಿಗಳದ್ದು. ಅಂತರ್ಹಿತ ಇಶ್ಚೈವ ತಥಾಂತರಿಕ್ಷೇ ಬ್ರಹ್ಮರ್ಷಿಭಿಶ್ಚೈವ ಸುರರ್ಷಿಭಿಶ್ಚ. ಬ್ರಹ್ಮರ್ಷಿಗಳು ಮತ್ತು ದೇವರ್ಷಿಗಳು ಗಗನದ ಅಂತರಾಳದಲ್ಲಿ ಅಂತರ್ಧಾನರಾಗಿ ಅದೃಷ್ಟರಾಗಿ ನಿಂತು ಕಷ್ಟಂ ಮಾ ಮಾ ಬೇಡ ಬೇಡ ಎಂಬುದಾಗಿ ಅವರು ಉದ್ಗಾರ ಮಾಡಿದ್ದಾರೆ. ಆದರೆ ಇದಾವುದೂ ರಾಮನ ಮೇಲೆ ಪರಿಣಾಮವನ್ನು ಬೀರಲಿಲ್ಲ. ಈ ಸಂದರ್ಭ ಎಂಥದ್ದು ನೋಡಿ, ಇದಾವುದೂ ರಾಮನನ್ನು ತಡೆಯಲಿಕ್ಕೆ ಶಕ್ತವಾಗ್ತಾ ಇಲ್ಲ ಅಂತ. ಅಥೋ ವಾಚ ರಘುಶ್ರೇಷ್ಠ ಸಾಗರಂ ದಾರುಣಂ ವಚಃ. ಸಮುದ್ರವನ್ನು ಉದ್ದೇಶಿಸಿ ರಾಮನು ಹೇಳಿದಂತೆ, ಇವತ್ತು ನಿನ್ನ ಕಥೆ ಮುಗೀತು. ಇಲ್ಲಿವರೆಗೆ ಈ ಲೋಕದಲ್ಲಿ ಸಮುದ್ರ ಇತ್ತು ಅನ್ನೋ ವಿಷಯ, ಇವತ್ತಿನ ಆಚೆಗೆ ನೀನು ಇಲ್ಲ. ನನ್ನ ಕಪಿಗಳು ನಡ್ಕೊಂಡು ಹೋಗ್ತಾರೆ. ಅದ್ಯತ್ವಾಂ ಶೋಷಯಿಷ್ಯಾಮಿ. ಧೂಳೇಳಲಿ ಶರ ನಿರ್ದಗ್ಧ ತೋಯಸ್ಯ ಪರುಶುಷ್ಕಸ್ಯ ಸಾಗರ ಮಯಾ ಶೋಷಿತ ಸತ್ವಸ್ಯ ಪಾಂಸುರುತ್ಪದ್ಯತೆ ಮಹಾನ್. ಧೂಳೇಳಲಿ ನೀನಿರುವಲ್ಲಿ. 3 ಲೋಕಕ್ಕೆ ಗೊತ್ತು ರಾಮನ ವಿಕ್ರಮ ಏನು ಅಂತ. ನಿನಗಿನ್ನೂ ಗೊತ್ತಿಲ್ವಾ? ಈಗ ಗೊತ್ತಾಗ್ತದೆ. ಈಗ ತಿಳ್ಕೊಳ್ತೀಯ ನಾನು ಏನು, ರಾಮ ಏನು ಅಂತ. ಈ ಸಂದರ್ಭದಲ್ಲಿ ರಾಮ ಸಮುದ್ರನನ್ನು ದಾನವಾಲಯ ಎಂಬುದಾಗಿ ಸಂಬೋಧನೆ ಮಾಡ್ತಾನೆ. ಎಲ್ಲ ಈ ದಾನವಾಲಯನೇ ಅಂದರೆ ದಾನವರು ವಾಸ ಮಾಡ್ತಾರೆ ಸಮುದ್ರ ತಳದಲ್ಲಿ. ಪಾತಾಳದ ದ್ವಾರ, ಪಾತಾಳದ ಬಾಯಿ ಇದೆ, ಅಲ್ಲಿ ವಾಸ ಮಾಡ್ತಾರೆ ದಾನವರು ಅಲ್ಲಿ. ಅದು ಸರಿ ಇದು. ಆದರೆ ಶಬ್ದ ಪ್ರಯೋಗ ನೋಡಿ ಅಂತ, ಕೋಪ ಬಂದಿದೆ ಅಂತ, ಅದರ ಪರಿಣಾಮ ಅದು ದಾನವಾಲಯನೇ ಅಂತ. ದೇವಾಲಯ ಅಲ್ಲ, ದೇವಾಲಯದ ವಿರುದ್ಧ ಪದ ಅದು ಅಂತ. ಯಾಕೆಂದರೆ ನಿನ್ನ ಒಲವು ನಿಲುವು ಆ ಕಡೆಗಿದೆಯಾ, ರಾವಣನ ಕಡೆಗಿದೆಯಾ ಅಂತ ಎಂಬ ಭಾವ ಅಂತ. ಇಷ್ಟು ಹೇಳಿ ಬ್ರಹ್ಮಾಸ್ತ್ರವನ್ನು ಹೊರತೆಗೆದ. ಬ್ರಾಹ್ಮೇಣಾಸ್ತ್ರೇಣ ಸಂಯೋಜ್ಯ ಬ್ರಹ್ಮದಂಡ ನಿಭಂಶರಂ. ಬ್ರಹ್ಮದಂಡವನ್ನು ಹೋಲುವಂಥ
ಮಹಾಬಾಣವನ್ನು ಕೈಗೆತ್ತಿಕೊಂಡು ಧನುಸ್ಸಿಗೆ ಹೂಡಿ ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಿಯೇ ಬಿಟ್ಟ. ಇನ್ನದು ಹಿಂದಕ್ಕೆ ಹೋಗೋದಿಲ್ಲ. ಇನ್ನದು ಹಾಗೆ ಬತ್ತಲಕ್ಕೆ ಸೇರುವಂಥ ಯಾವ ಪ್ರಶ್ನೆಯೂ ಇಲ್ಲ ಅಂತ. ಬ್ರಾಹ್ಮೇಣಾಸ್ತ್ರೇಣ ಸಂಯೋಜ್ಯ ಬ್ರಹ್ಮದಂಡ ನಿಭಂಶರಂ ಸಂಯೋಜ್ಯ ಧನುಷಿ ಶ್ರೇಷ್ಠೆ ವಿಚಕರ್ಷ. ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ಹೆದೆಯನ್ನು ಹಿಂದಕ್ಕೆ ಸೆಳೆದಾಯಿತು. ವಿಚಕರ್ಷ, ಹೆದೆಯನ್ನು ಸೆಳೆದನು ಅಂತ. ಅದ್ಯಾಕೆ ಅಂದರೆ ಉಪಾಸನೆ ಮಾಡಿದೆ, ಸಾಮದಿಂದ ಕೇಳಿದೆ, ಉಪಾಸನೆ ಮಾಡಿದೆ, ಉಳಿದು ಬರಲಿಲ್ಲ. ಎಚ್ಚರಿಕೆಗಾಗಿ ಕೆಲವು ಬಾಣಗಳನ್ನು ಪ್ರಯೋಗ ಮಾಡಿದೆ, ಆಗಲಾದರೂ ಬರಬೇಕಾಗಿತ್ತು, ಬರಲಿಲ್ಲ. ಹೀಗಾಗಿ ಬ್ರಹ್ಮಾಸ್ತ್ರ ಪ್ರಯೋಗ. ಅದರ ಪರಿಣಾಮ ಮಾತ್ರ ಘನಘೋರ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಲ್ಲ, ಬಾಣವನ್ನು ಹೂಡಿ ಅಸ್ತ್ರ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಸೆಳೆದತ್ತು ಮಾತ್ರ ಭೂಮ್ಯಾಕಾಶಗಳು ಬಿರಿದಂತಾಯಿತಂತೆ. ಆ ಕ್ಷಣದಲ್ಲಿ ರೋದಸಿ ಸಂಪಫಾಲೇವ, ಆಕಾಶ ಭೂಮಿಗಳು ಒಡೆದೇ ಹೋದಂತೆ, ಪರ್ವತಗಳು ನಡುಗತೊಡಗಿದವು, ಜಗತ್ತನ್ನು ಕತ್ತಲು ಆವರಿಸಿತು, ದಿಕ್ಕುಗಳು ಮಾಸಿದವು, ಪೂರ್ವ ಯಾವುದು ಪಶ್ಚಿಮ ಯಾವುದು ಗೊತ್ತಾಗಲಿಲ್ಲ. ಜಗತ್ತಿನ ಎಲ್ಲ ಜಲಮೂಲಗಳು, ಯಾಕೆಂದರೆ ಸಮುದ್ರವೇ ಆಪತ್ತಿನಲ್ಲಿದೆ ಈಗ, ಹಾಗಾಗಿ ಜಗತ್ತಿನ ಸಕಲ ಜಲಮೂಲಗಳು ಸಂಕ್ಷುಬ್ಧಗೊಂಡವು. ಎಲ್ಲ ನದಿಗಳು, ಎಲ್ಲ ಸರೋವರಗಳು ಪ್ರಕ್ಷುಬ್ಧಗೊಂಡವು. ಚಂದ್ರ ಸೂರ್ಯ ನಕ್ಷತ್ರಗಳು ಅಡ್ಡಡ್ಡಲಾದಂತೆ ಭಾಸವಾಯಿತಂತೆ. ಆ ಸಂದರ್ಭದಲ್ಲಿ ತಿರ್ಯಕ್ಷ ಸಹ ನಕ್ಷತ್ರೈ ಸಂಗತವು ಚಂದ್ರಭಾಸ್ಕರವು, ಎಲ್ಲ ಜ್ಯೋತಿಗಳು ವಕ್ರವಾದಂತೆ, ಅಡ್ಡಡ್ಡಲಾದಂತೆ. ಒಂದಷ್ಟು ಸೂರ್ಯನ ಬೆಳಕು, ಒಂದಷ್ಟು ಗಾಢಾಂಧಕಾರ, ನಡುವೆ ನೂರಾರು ಉಲ್ಕೆಗಳು, ಭಯಂಕರವಾದ ವಾತಾವರಣ. ಚಂಡಮಾರುತಗಳು ಒಂದಲ್ಲ ಎರಡಲ್ಲ ಹಲವು ಬೀಸಿದವು. ಅಂದರೆ ಹಲವು ದಿಕ್ಕಿನಿಂದ ಚಂಡಮಾರುತ, ಬಿರುಗಾಳಿಗಳು ಅಂತ. ಆ ಬಿರುಗಾಳಿಗಳು ಒಂದಕ್ಕೊಂದು ಬಡಿದು ಕೀರೆನ್ನುವ ದೀರ್ಘವಾದ ಶಬ್ದವನ್ನು ಮಾಡಿದವು. ಅದನ್ನು ನಿರ್ಘಾತ ಅಂತ ಕರೀತಾರೆ. ಬಿರುಗಾಳಿ ಒಂದಕ್ಕೊಂದು ಬಡಿದರೆ ಬರುವ ದೀರ್ಘವಾಗಿರ್ತಕ್ಕಂಥ, ಹಕ್ಕಿ ಕೂಗಿದಂಥ ದೀರ್ಘವಾಗಿರ್ತಕ್ಕಂಥ ಕೀರೆನ್ನುವ ಶಬ್ದ. ಪವನಾಭಿಹತೋ ಗಗನ ದವನೋ ವಿಧಾ ಸಮಾಪದತಿ. ಗಾಳಿಗೆ ಗಾಳಿ ಬಡಿದು, ಗಾಳಿಯಿಂದ ಸುಮ್ಮನೆ ಗಾಳಿಯಲ್ಲ, ಚಂಡಮಾರುತಕ್ಕೆ ಚಂಡಮಾರುತ ಬಡಿದು ಎರಡೂ ಸೇರಿ ಭೂಮಿಯನ್ನು ಅಪ್ಪಳಿಸುವಾಗ ಉಂಟಾಗುವ ಒಂದು ಸದ್ದು ಅಂತ ಅದು ಬಂತು. ಆಮೇಲೆ 7 ವಾಯುಸ್ಕಂದಗಳು, ವಾಯುವಿನ 7 ಪ್ರಭೇದಗಳು, ಆವಹ, ಪ್ರವಹ, ಸಂವಹ, ಉದ್ವಹ, ವಿವಹ, ಪರಿವಹ ಮತ್ತು ಪರಾವಹ ಎಂಬ 7 ಬಗೆಯ ಆ ಮಾರುತ ಭೇದ, ವಾಯುಭೇದಗಳು, ಅವೆಲ್ಲವೂ ಉಗ್ರ ವೇಗದಿಂದ ಬೀಸಲಾರಂಭಿಸಿದವು. ಗಾಳಿಯ ಹೊಡೆತಕ್ಕೆ ಮಹಾವೃಕ್ಷಗಳು ಬುಡಮೇಲಾದವು. ಕಾರ್ಮೋಡಗಳು ಎಲ್ಲಿಂದ ಎಲ್ಲಿಗೋ ತೂರಲ್ಪಟ್ಟವು. ಶೈಲ ಶಿಖರಾಗ್ರಗಳು ಮುರಿದವು, ಭಗ್ನಗೊಂಡವು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮೋಡಗಳು ಸೇರಿದುವಂತೆ, ಮಹಾಮೇಘಗಳು, ದೊಡ್ಡ 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 ಕಾರ್ಮೋಡಗಳು ಆಕಾಶದಲ್ಲಿ ಸೇರಿದುವಂತೆ. ಎದೆ ಬಿರಿಯುವ ಗುಡುಗಿನ ಸದ್ದು ಬೀರುಗಳ ಎದೆಯನ್ನು ಒಡೆಯಬೇಕು. ಅಂಥ ಗುಡುಗಿತು, ಸಿಡಿಲು ಸಿಡಿಯಿತಂತೆ. ಮಮುಚುರು ವೈದ್ಯುತ ನಗ್ನಿಯುಸ್ತೆ ಮಹಾಶನಯಸ್ತದ. ಧಾರಾಕಾರವಾಗಿ ಒಂದರ ಹಿಂದೊಂದರಂತೆ ಸಿಡಿಲುಗಳು ಭೂಮಿಯನ್ನು ಬಡಿದವು. ಕಣ್ಣಿಗೆ ಕಾಣುವ ಎಲ್ಲ ಜೀವಗಳು, ಮನುಷ್ಯರು, ಪಕ್ಷಿಗಳು, ಮೃಗಗಳು, ಕ್ರಿಮಿ ಕೀಟಗಳು, ಕಣ್ಣಿಗೆ ಕಾಣಬಹುದಾಗಿರ್ತಕ್ಕಂಥ ಸಕಲ ಜೀವರಾಶಿಗಳು ಆ ಸಿಡಿಲಿನ ಧ್ವನಿಯೊಟ್ಟಿಗೆ ಅದರ ಜೊತೆಯಲ್ಲಿಯೇ ದಾರುಣವಾಗಿ ಆಕ್ರಂದನ ಮಾಡಿದ್ವಂತೆ. ಅಂದರೆ ಒಮ್ಮೆಗೆ ಇಡೀ ಜಗತ್ತು ಆಕ್ರಂದನ ಮಾಡಿದೆ. ಯಾಕೆಂದರೆ ಸಮುದ್ರವು ಸೃಷ್ಟಿಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ. ಅದು ಸೃಷ್ಟಿ ಸಂತುಲನಗಳು ಕೊಡ್ತದೆ. ಅದು ಆ ಸಮುದ್ರ ಒಂದು ವೇಳೆ ಇಲ್ಲವಾದರೆ, ಹಾಗಾಗಿ ಇಡೀ ಸೃಷ್ಟಿ ಆಕ್ರಂದನದ ಒಂದು ಸನ್ನಿವೇಶವಿದೆ. ಯಾನಿ ಭೂತಾನಿ ದೃಶ್ಯಾನಿ ಚುಕ್ರುಶುಶ್ಚಾಶನೆ ಸಮಂ